ನಮಸ್ಕಾರ ಎಲ್ಲ ಕೃಷ್ಣ ಭಕ್ತರಿಗೆ. ಉಡುಪಿಯಲ್ಲಿ ಸೌರ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಸಂಭ್ರಮದಲ್ಲಿ ನಡೀತಾ ಇದೆ. ಕೃಷ್ಣ ರೋಹಿಣಿ ನಕ್ಷತ್ರದ ಅಷ್ಟಮಿ ದಿವಸ ಹುಟ್ಟಿರ್ತಕ್ಕ ಸಿಂಹ ಮಾಸದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಪದ್ಧತಿಯನ್ನು ಇಟ್ಕೊಂಡು ಉಡುಪಿಯಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ಪೂಜೆ ಮತ್ತು ವೈಭವದ ಉತ್ಸವಗಳು ಎಲ್ಲವೂ ಕೂಡ ಭಕ್ತ ಜನರ ಎಲ್ಲ ಸಹಕಾರದಿಂದ ನಡೀತಾ ಇದೆ. ಬಹಳ ಸಂಭ್ರಮದ ಕ್ಷಣ ನಾವು ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಉಡುಪಿಯ ಶ್ರೀಕೃಷ್ಣ ಸುವರ್ಣ ರಥದಲ್ಲಿ ಲೀಲೋತ್ಸವದ ಸಂದರ್ಭದಲ್ಲಿ ಹೊರಗೆ ಬಂದು ವಿಜೃಂಭಣೆಯಿಂದ ಉತ್ಸವವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾನೆ. ಅಂತಹ ಒಂದು ಉತ್ಸವಕ್ಕೆ ಮೃಣ್ಮಯ ಪ್ರತಿಮೆಯನ್ನು ನಮ್ಮ ಹೆಸರಾಂತ ಕಲಾವಿದರಾದ ಸೋಮನಾಥ್ ಅವರು ಅರ್ಪಿಸಿದ್ದಾರೆ. ವಸ್ತುತಃ ಮಳೆಗಾಲದ ಈ ಚಾತುರ್ಮಾಸ್ಯ ವೃತ್ತದಲ್ಲಿರುವಾಗ ದೇವರು ಸಂಪ್ರದಾಯದಂತೆ ಉತ್ಸವಾದಿಗಳನ್ನು ಅವರು ಉತ್ಸವದ ಮೂರ್ತಿಗೆ ಮಾಡುವಂತಹ ಪದ್ಧತಿ ಇಲ್ಲ. ಅದಕ್ಕೋಸ್ಕರ ಈ ಕೃಷ್ಣ ಜನ್ಮಾಷ್ಟಮಿ ಚಾತುರ್ಮಾಸ ಸಂದರ್ಭದಲ್ಲಿ ಬರುವುದರಿಂದ ಹಿಂದಿನವರು ನಮ್ಮ ಪೂರ್ವಜರು ಇದಕ್ಕಾಗಿ ಮಣ್ಣಿನ ಮೂರ್ತಿಯನ್ನು ಆ ದಿವಸದ ಮಟ್ಟಿಗೆ ಪೂಜೆ ಮಾಡಬೇಕು. ಆ ಮಣ್ಣಿನ ಮೂರ್ತಿಯನ್ನು ರಥದಲ್ಲಿ ಇಟ್ಟು ಮೆರವಣಿಗೆ ಮಾಡಿ ಮೂಲಕ ಆ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ಬೇಕು ಎಂಬುದಾಗಿ ನಮಗೆ ಹಾಕಿಕೊಟ್ಟ ಮಾರ್ಗದಂತೆ ನಾವು ಪೂಜೆ ಪರ್ಯಾಶ್ರೀಪಾದರು ಆ ಲೀಲೋತ್ಸವ ಸಂಭ್ರಮದಲ್ಲಿ ಈ ಮೂರ್ತಿಯನ್ನು ಭಾಳ ಸುಂದರವಾಗಿ ಬಂದಿರತಕ್ಕಂಥ ಮೂರ್ತಿ, ಉಡುಪಿಯ ಶ್ರೀಕೃಷ್ಣನ ಸಣ್ಣದಾದ ಮೂರ್ತಿ, ಬಾಲ ಕೃಷ್ಣ, ಕೈಯಲ್ಲಿ ಕಡಗೋಲು ಮತ್ತು ಹಗ್ಗವನ್ನು ಹಿಡಿದಿರ್ತಕ್ಕಂಥ ಕೃಷ್ಣ, ಸುಂದರವಾದ ಮುಗುಳ್ನಗೆಯ ಕೃಷ್ಣ, ಎಷ್ಟೋ ಮಂದಿ ಮಂತಪಾಶಧರಂ ದಿವ್ಯಾರ್ಪಕ ಆಕೃತಿ, ದಿವ್ಯವಾಗಿರ್ತಕ್ಕಂಥ ಅರ್ಭಕ ಅಂದರೆ ಮಗು, ಆ ಪುಟ್ಟ ಮಗುವಿನ ಸುಂದರವಾಗಿರ್ತಕ್ಕಂತಹ ಮುಖಭಾವವನ್ನು ಹೊಂದಿದ ಪ್ರಸನ್ನತೆ ಮಕ್ಕಳು ಯಾವಾಗಲೂ ದೇವರಂತೆ ಅಂತ ಹೇಳುವುದು ಇದೆ. ಹಾಗೆ ದೇವರೇ ಮಗುವಾಗಿ ಬಂದಿರತಕ್ಕಂತಹ ಒಂದು ಸುಂದರ ಸನ್ನಿವೇಶ. ಕೃಷ್ಣ ಜನ್ಮಾಷ್ಟಮಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಶ್ರೀಕೃಷ್ಣ ಭಗವಂತ ಸಂದೇಶ ನೀಡಿದಾಗೆ ಧರ್ಮ ರಕ್ಷಣೆ ಮತ್ತು ಶಿಷ್ಟರ ರಕ್ಷಣೆ, ದುಷ್ಟರ ಸಂಹಾರಕ್ಕೋಸ್ಕರ 5,000 ಹಿಂದೆ ಶ್ರೀಕೃಷ್ಣನ ಅವತಾರ ಈ ಭೂಮಿಯಲ್ಲಿ ಆಯಿತು. ಆ ಭೂಮಿ ಪಾವನವಾಗಿದೆ. ಇಂತಹ ಒಂದು ಘಟನೆಯನ್ನು ನಾವು ನೆನಪಿಸಿಕೊಳ್ಳುವಂತೆ ಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಅರ್ಪಿಸಿ ಆಚರಣೆ ಮಾಡಿಕೊಂಡು ನಾವು ಕೂಡ ಈ ಸಮಸ್ತ ಲೋಕ ಕೂಡ ಸಜ್ಜನಗಳು ಒಳ್ಳೆಯದಾಗಲಿ, ದೇಶ ಸುಭಿಕ್ಷೆ ಆಗಲಿ ಅಂತೇಳಿ ಎಲ್ಲರ ಪರವಾಗಿ ಪರ್ಯಾಶ್ರೀಪಾದರು ಕೃಷ್ಣನನ್ನು ಇಟ್ಟುಕೊಂಡು ಪ್ರಾರ್ಥನೆ ಪೂಜಾ ಇಲ್ಲ ಅವರ ಶ್ರೀಕೃಷ್ಣನನ್ನು ಸಂತೋಷಪಡಿಸಲಿಕ್ಕಿದ್ದಾರೆ. ಇಂತಹ ಒಂದು ಸಂಭ್ರಮದ ವಾತಾವರಣವನ್ನು ನಾವು ಉಡುಪಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು. ರಾತ್ರಿ ಅರ್ಘ್ಯ ಪ್ರದಾನ ಕೂಡ ನಡೆಯಲಿಕ್ಕಿದೆ. ಶಾಸ್ತ್ರೋಕ್ತ ರೀತಿಯಲ್ಲಿ 12-11 ಮುಹೂರ್ತ ರಾತ್ರಿಯಲ್ಲಿ ಅರ್ಘ್ಯ ಪ್ರದಾನ ಮತ್ತು ಚಂದ್ರನಿಗೆ ಕೂಡ ಅರ್ಘ್ಯ ಪ್ರದಾನ, ತುಳಸಿ ಕಟ್ಟೆ, ಹೀಗೆ 2 ಅರ್ಘ್ಯವನ್ನು ಕೊಡುವಂತಹ ಒಂದು ವಾಡಿಕೆ ಸಂಪ್ರದಾಯ ಪ್ರಕಾರ ನಡೀತಾ ಇದೆ ರಾತ್ರಿ. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ಬರತಕ್ಕಂಥ ಎಲ್ಲ ಕಷ್ಟಗಳ ನಿವಾರಣೆಗೆ ಹೋಗಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸೋಣ. ಈ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಬನ್ನಿ, ಈ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಶ್ರೀಕೃಷ್ಣನ ಮುಖ್ಯ ಪ್ರಾಣ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ.